ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ತಮ್ಮನೇಲಿ ನೋಡಿದ ಹಾಗೇ ಇವತ್ತು ಡೆಲಿವರಿ ವ್ಲಾಗ್ ಮಾಡ್ತಾಯಿದ್ದೀನಿ. ಡೆಲಿವರಿ ಯಾವ ದಿವಸ ಆಯಿತು, ಹಾಸ್ಪಿಟ್ಲಲ್ಲಿ ಎಷ್ಟು ದಿವಸ ಇದ್ವಿ, ನಾರ್ಮಲ್ ಡೆಲಿವರಿ ಆಯಿತಾ, ಸಿ ಸೆಕ್ಷನ್ ಆಯಿತಾ, ಆ್ಯಂಡ್ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು, ಬಾಯ್ ಬೇಬಿನ ಗರ್ಲ್ ಬೇಬಿನ. ಆ್ಯಕ್ಚುಲಿ ಡೆಲಿವರಿ ಆಗಿದೆ ಅಂದ ತಕ್ಷಣವೇ ಕ್ಯೂರಿಯಾಸಿಟಿ ಇರೋದು ಬಾಯ್ ಬೇಬಿ ಆಯಿತಾ ಅಥವಾ ಗರ್ಲ್ ಬೇಬಿ ಆಯಿತಾ ಅಂತ. ಸೊ ಆಲ್ರೆಡಿ ಇನ್ಸ್ಟಾದಲ್ಲಿ ನಾನು ರಿವೀಲ್ ಮಾಡಿದ್ದೀನಿ ಬಾಯ್ ಬೇಬಿ ಆಗಿದೆಯಾ ಅಥವಾ ಗರ್ಲ್ ಬೇಬಿ ಆಗಿದೆಯಾ ಅಂತ. ಯೂಟ್ಯೂಬಲ್ಲಿ ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ. ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಏಪ್ರಿಲ್ 3ಗೆ ಡೆಲಿವರಿ ಆಗಿದ್ದು ಹುಬ್ಳಿ ಕಿಮ್ಸ್ ಹಾಸ್ಪಿಟ್ಲಲ್ಲಿ ತೋರಿಸಿರೋದ್ರಿಂದ ಬಿಲ್ಲೇನೂ ಆಗಿಲ್ಲ. ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ನಾವು ಹಾಸ್ಪಿಟಲಲ್ಲಿ 3 ಡೇಸ್ ಅಷ್ಟೇ ಇದ್ದಿದ್ದು. ಸೊ ನಂದು ಫಸ್ಟ್ ಡೆಲಿವರಿ ಕೂಡ ನಾರ್ಮಲ್ಲು ಆ್ಯಂಡ್ ಸೆಕೆಂಡ್ ಕೂಡ ನಾರ್ಮಲ್ಲು. ಇವಾಗ ಬಾಯ್ ಬೇಬಿ ಆಗಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ರಿವೀಲ್ ಮಾಡಿದಾಗ ತುಂಬ ಜನ ವಿಶ್ ಮಾಡಿದ್ರಿ. ಸೊ ಯಾರೆಲ್ಲ ವಿಶ್ ಮಾಡಿದಾರೋ ಸೊ ಅವರಿಗೆಲ್ಲ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಏಪ್ರಿಲ್ 3ಗೂ ಕೂಡ ನಾನು ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ, ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಅಂತ. ಸೊ ಆವತ್ತಿನ ದಿವಸನೇ ಡೆಲಿವರಿ ಆಗಿದ್ದು ಕೂಡ. ಕನ್ಫ್ಯೂಸ್ ಆಗಿರ್ತೀರ ಹೇಗೆ ಅಂತ, ವ್ಲಾಗ್ ಹೇಗೆ ಮಾಡಿರ್ತೀರ ಅಷ್ಟು ಪೇನಲ್ಲಿ. ಏಪ್ರಿಲ್ 3 ಬೆಳಗಿನ ಜಾವ 3 o'clockಗೆ ನನಗೆ ಸ್ವಲ್ಪ ಲೈಟಾಗಿ ಪೇನ್ ಇತ್ತು. ಬಟ್ ನಾನು ಅದನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ. ಬಿಕಾಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ನೋವು ಸ್ವಲ್ಪ ಕಾಮನ್ ಆಗಿರುತ್ತಲ್ಲ. ಸೊ ಹಾಗಾಗಿ ಆಫ್ಟರ್ 10 o'clock ಅಂದರೆ ನಾನು ವ್ಲಾಗ್ ಮಾಡಿ ಆದಮೇಲೆ ನನಗೆ ಪೇನ್ ಜಾಸ್ತಿ ಸ್ಟಾರ್ಟ್ ಆಯಿತು. ಸೊ ಅದು ವ್ಲಾಗ್ ಮಾಡೋವರೆಗೂ ನಾನು ಅಷ್ಟೇ ನಾರ್ಮಲ್ ಆಗಿದ್ದೆ. ನೀವು ವ್ಲಾಗ್ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ನನಗೆ ಪೇನ್ ಇದೆ ಅಂತ, ನಿಮಗೆ ಗೊತ್ತೇ ಆಗಲ್ಲ. ಸೊ ಅಷ್ಟು ಲೈಟಾಗಿದ್ದರಿಂದ ನಾನು ಹಾಸ್ಪಿಟಲ್ಗೆ ಬೇಗ ಹೋಗಲಿಲ್ಲ. ಆ್ಯಂಡ್ ಅಮ್ಮನಿಗೂ ಕೂಡ ನಾನು ಹೇಳಿದ್ದೆ, ನೀವು ವರ್ಕಿಗೆ ಹೋಗಿ ಆ ಥರ ಏನಾದರೂ ಇದ್ದೆ ನಾನು ಕಾಲ್ ಮಾಡ್ತೀನಿ ಅಂತ. ಬಿಕಾಸ್ ಜಸ್ಟ್ 5 minutes ಅಷ್ಟೇ, ಅಮ್ಮ ಇಲ್ಲಿನೇ ಮನೆ ಹತ್ರನೇ ವರ್ಕ್ ಹೋಗೋದು. ಸೊ ಕಾಲ್ ಮಾಡಿದ ತಕ್ಷಣ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಬಟ್ ಅವರು ಓಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗಿರಲೇ ಇಲ್ಲ. ಆಚೆ ಕಡೆ ನಿಂತ್ಕೊಂಡು ಯಾರೋ ಬಂದರು ಅಂತ ಮಾತಾಡ್ತಾಯಿದ್ರು. ಸೊ ನಾನು ಅಂದ್ಕೊಂಡೆ ವರ್ಕ್ ಹೋಗಿದ್ದಾರೆ ಅಂತ. ಬಟ್ ಅವರು ಹೋಗಿರಲಿಲ್ಲ. ಸೊ 11 o'clock ಆಯಿತು. ಸೊ ನನಗೆ ಪೇಯ್ನ್ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅಮ್ಮಂಗೂ ಹೇಳಿದೆ, ಅಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಬಟ್ ನಾನು ಬೇಡ ಅಂತ ಹೇಳಿದೆ. ಬಿಕಾಸ್ ಒಂದು ಸತಿ ನಾವು ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆದರೆ ಪೇಷಂಟ್ ಹತ್ರ ಯಾರನ್ನೂ ಬಿಡಲ್ಲ. ನಮಗೇನಾದರೂ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಅನಿಸಿದ್ರೆ ಡಾಕ್ಟರ್ನ ಇಲ್ಲ ನರ್ಸನ್ನು ಕರಿಬೇಕು. ಅವರು ಹೋಗಿ ಆಚೆ ಕಡೆ ನಿಂತ್ಕೊಂಡಿರ್ತಾರೆ ನಮ್ಮ ಜೊತೆಗೆ ಬಂದಿರೋರು. ಸೊ ಅವ್ರಿಗೆ ಹೇಳಬೇಕು, ಅವ್ರು ಹೋಗಿ ಕ್ಯಾಂಟೀನಲ್ಲಿ ತೊಗೊಂಡು ಬಂದು ಆಮೇಲೆ ಅವರು ಮತ್ತೆ ತಿರ್ಗಾ ಅವ್ರೂ ಒಳಗೆ ಬಿಡಲ್ಲ. ಯಾರಿಗೆ ಹೇಳಿ ಕಳಿಸಿರ್ತೇವೋ ಡಾಕ್ಟರ್ ಅಥವಾ ನರ್ಸ್ಗೆ, ಸೊ ಅವ್ರನ್ನ ಕರೆದು ಕೊಡ್ತಾರೆ. ಅವ್ರು ಬಂದು ನಮಗೆ ಕೊಡಬೇಕು. ಸೊ ಮಾತಾಡೋಕ್ಕೂ ಬಿಡಲ್ಲ, ಫೋನ್ ಅಲೌ ಇರಲ್ಲ. ಆ್ಯಂಡ್ ಮತ್ತು ರೆಸ್ಟ್ ಮಾಡೋಕ್ಕೂ ಕೂಡ ಬಿಡಲ್ಲ. ವಾಕ್ ಮಾಡು ಅಂತಲೇ ಹೇಳ್ತಾ ಇರ್ತಾರೆ, ಎಕ್ಸಸೈಸು ಅಂತೆಲ್ಲ. ಅವರು ಹೇಳ್ತಾರೆ ನಾರ್ಮಲ್ ಡೆಲಿವರಿ ಆಗಲಿ ಬೇಗ ಅಂತ. ಬಟ್ ಅದು ನಮಗೆ ಹಿಂಸೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ಅಂತ ಅಂದ್ಕೊಂಡು 1 hour ಕಳೆದ್ಬಿಟ್ಟೆ. ಆ್ಯಂಡ್ ಮನೇಲಾದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಇರ್ಬೋದು. ಬಟ್ ಹಾಸ್ಪಿಟ್ಲಲ್ಲಿ ಆ ಥರ ಎಲ್ಲ ಆಗಲ್ಲ. ಮೈಂಡ್ ಸ್ವಲ್ಪ ಡೈವರ್ಟ್ ಮಾಡೋದಕ್ಕೆ ಮಮ್ಮಿ ಎಲ್ಲ ಮಾತಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ಹಾಸ್ಪಿಟಲಿಗೆ ಇನ್ನೊಂದು ಸ್ವಲ್ಪ ಹೊತ್ತು, ಅಂದರೆ ನನಗೆ ಪೇನ್ ಇನ್ನೇನು ತಡೆಯೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಹೋಗೋಣ ಅಂತ ಹೇಳಿದೆ. 12 o'clockವರೆಗೂ ವೆಯ್ಟ್ ಮಾಡಿದ್ವಿ. 12 o'clock ಆದಮೇಲೆ ನನಗೆ ಹಸಿವಾಗ್ತಾಯಿದೆ ಅಂತ ಊಟ ಮಾಡಿಬಿಟ್ಟು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವಾಕ್ ಮಾಡೋಕ್ಕೂ ನಂಗೆ ಆಗ್ತಾ ಇರಲಿಲ್ಲ. ಸೊ ಅಷ್ಟು ಪೇಯ್ನ್ ಜಾಸ್ತಿ ಆಗೋಯಿತು. ಸೊ ನಮ್ಮ ಮನೆ ಗೇಟಲ್ಲೇ ವಾಕ್ ಮಾಡ್ತಾಯಿದ್ದೆ. ಸೊ ಅದನ್ನು ನೋಡಿ ಅಮ್ಮ ನನ್ನನ್ನು ಒಳಗಡೆ ಕರ್ಕೊಂಡು ಬರಬೇಕಾದ್ರೆ ನಮ್ಮ ಮನೆ ಎದುರುಗಡೆ ಆಂಟಿ ನೋಡಿ ಮನೆಗೆ ಬಂದು ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಗಿದೆಯಾ ಅಂತೆಲ್ಲ ಕೇಳಿ ಅವ್ರು ಹೇಳಿದ್ರು. ಸೊ ಒಂದು ಸ್ವಲ್ಪ ಜೀರಿಗೆ ನೀರು ಕುಡಿಸಿದ್ರೆ ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಆವಾಗ ಇಮಿಡಿಯೇಟ್ ನೀವು ಹೋಗ್ಬೋದು ಅಂತ ಹೇಳಿದ್ರು. ಸೊ ಅವ್ರು ಹೇಳಿದಾಗೆ ಜೀರಿಗೆ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿ ಅಮ್ಮ ಕೊಟ್ಟರು. ಸೊ ಕುಡಿದು 1 minute ಕೂಡ ಆಗಿರಲಿಲ್ಲ. ಸೊ ನನಗೆ ವಾಟರ್ ಲೀಕೇಜ್ ಸ್ಟಾರ್ಟ್ ಆಯಿತು. ಸೊ ಇಮಿಡಿಯೇಟ್ ಓನ್ ವೆಹಿಕಲ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋದ್ವಿ.
ಹಾಸ್ಪಿಟಲ್ಗೆ ಹೋಗಿ 1 ಮಿನಿಟ್ ಕೂಡ ಆಗಿಲ್ಲ. ಸೊ ಡೆಲಿವರಿ ಆಯಿತು. ದೇವ್ರ ದಯೆ ಅನ್ಬೇಕು ಅಥವಾ ಅದೃಷ್ಟ ಅನ್ಬೇಕೋ ಗೊತ್ತಿಲ್ಲ, ಹೋಗಿ 1 ಮಿನಿಟ್ಗೆ ಡೆಲಿವರಿ ಆಯಿತು. ನನಗೆ ಒಂದು ಸಲೈನ್ ಕೂಡ ಹಾಕಿಲ್ಲ ಆ್ಯಂಡ್ ಒಂದು ಇಂಜೆಕ್ಷನ್ ಕೂಡ ಮಾಡಲಿಲ್ಲ. ಸೊ ಮನೆಯಿಂದ ಹೇಗೆ ಹೋಗಿದ್ದೀನೋ ಅದೇ ರೀತಿ ಮಗು ಜೊತೆಗೆ ನಾನು ವಾಪಸ್ ಬಂದಿದ್ದೀನಿ. ಮನೆಯಿಂದ ಹೋಗಬೇಕಾದ್ರೆ ಅದೆಷ್ಟು ಭಯ ಪಟ್ಕೊಂಡಿದ್ದೆ. ಡೆಲಿವರಿ ಟೈಮಲ್ಲಿ ಎಷ್ಟು ಹೊತ್ತು ವೇಟ್ ಮಾಡಬೇಕು, ಎಷ್ಟೊತ್ತಿಗೆ ಡೆಲಿವರಿ ಆಗುತ್ತೋ, ಅದೆಷ್ಟು ಇಂಜೆಕ್ಷನ್ ಕೊಡ್ತಾರೋ, ಎಷ್ಟು ಸಲೈನ್ ಹಾಕ್ತಾರೋ ಅಂತ ಆ ಥರ ಎಲ್ಲ ಭಯ ಪಟ್ಕೊಂಡಿದ್ನು. ಆದರೂ ಡಬಲ್ ಈಸಿಯಾಗಿ ನಂದು ಡೆಲಿವರಿ ಆಯಿತು. ಸೊ ಸಖತ್ ಖುಷಿ ಆಯಿತು ನನಗಂತೂ. ಡೆಲಿವರಿ ಎಲ್ಲನೂ ಇಮಿಡಿಯೇಟ್ ಆಗಿದ್ದರಿಂದ ನಾನು ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಿರಲಿಲ್ಲ. ಹಸ್ಬೆಂಡ್ ಬಂದಾಗ ಒಂದಿಷ್ಟು ವೀಡಿಯೋಸ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಅದು ಅಷ್ಟೇ ಇರೋದು. ಆ್ಯಂಡ್ ನನಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದು 6 o'clockಗೆ. ಸೊ ಆವಾಗಿಂದ ನಾನು ಫೋನ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆವತ್ತು ನೈಟು ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದು. ಸೊ ಇವಾಗ ನಾನು ರಿವೀಲ್ ಮಾಡಿದಾಗ ಎಲ್ರಿಗೂ ಆಶ್ಚರ್ಯ ಆಗೋದು ಸಹಜನೇ. ಸೊ ಡೆಲಿವರಿ ಆಗಿದ್ದ ದಿವಸನೇ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಹೇಗೆ ಸಾಧ್ಯ ಅಂತ. ಸೊ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಹಸ್ಬೆಂಡ್ಗೆ ಇಲ್ಲಿಂದ ಹೋಗಬೇಕಾದ್ರೇ ಕಾಲ್ ಮಾಡಿದ್ದೆ. ಸೊ ಅವರು ಕೂಡ ಅವತ್ತೇ ಇಮಿಡಿಯೇಟ್ ಹೊರಟು ಬಂದರು. ಬಟ್ ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನೈಟ್ ಬಂದಿದ್ದವರು. ಮಾರ್ನಿಂಗು ಟೈಮಿಂಗ್ಸ್ ಎಲ್ಲ ಮುಗ್ದೋಗಿತ್ತು. ಅಂದರೆ ಪೇಷಂಟ್ಸ್ನ ನೋಡೋದಕ್ಕೆ ಟೈಮಿಂಗ್ಸ್ ಇರುತ್ತೆ. ಸೊ ಆ ಟೈಮಿಂಗ್ ಮುಗ್ದಿತ್ತು. ಆಫ್ಟರ್ನೂನ್ ಬಂದು ಅವತ್ತು 3 o'clockವರೆಗೂ 1 o'clockಯಿಂದ 3 o'clockವರೆಗೂ ಪಾಪ ಜೊತೆಗೆ ಆಟ ಆಡ್ತಾಯಿದ್ರು. ಆ್ಯಂಡ್ ನನ್ನ ಮಗಳು ಕೂಡ ವೀಡಿಯೋ ಕಾಲ್ ಮಾಡಿದಾಗೆಲ್ಲನೂ ಬೇಬಿ ಅಂತ ಸಖತ್ ಖುಷಿ ಆಗಿಬಿಟ್ಟಿದ್ಲು ಅವಳಂತೂ. ಪಾಪದು ವೆಯ್ಟ್ ಬಂದು 2.5 2.5 kg ಇತ್ತು. ಆ್ಯಂಡ್ ನನ್ನ ಮಗಳು ಹುಟ್ಟಿದಾಗೂ ಕೂಡ ಅವಳು ಅಷ್ಟೇ 2.5 kg ಇದ್ಲು. ಆ್ಯಂಡ್ ಇಬ್ಬರು ಹುಟ್ಟಿರೋ ಡೇ ಕೂಡ ಸೇಮೇನೆ. ಅವಳು ಹುಟ್ಟಿದ್ದು ಗುರುವಾರ ಆ್ಯಂಡ್ ಇವಾಗ ನನ್ನ ಮಗ ಹುಟ್ಟಿದ್ದು ಕೂಡ ಗುರುವಾರನೇ. ಆಲ್ರೆಡಿ 14 days ಆಯಿತು ಡೆಲಿವರಿ ಆಗಿ. ಇವಾಗ ಡೆಲಿವರಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಯಾವುದೇ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಪ್ರೆಗ್ನೆನ್ಸಿ ವ್ಲಾಗ್ನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಡೆಲಿವರಿ ವ್ಲಾಗು ಇವಾಗ ಅಪ್ಲೋಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಬಾಣಂತನ ಆರೈಕೆ, ನಮ್ಮಮ್ಮ ನಂಗೆ ಹೇಗೆ ಮಾಡ್ತಾರೆ ಆ್ಯಂಡ್ ನೇಮಿಂಗ್ಸನ್ನೇ ಪ್ರತಿಯೊಂದೂ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ವೇಟ್ ಮಾಡ್ತಾಯಿರಿ ನನ್ನ ಪ್ರತಿಯೊಂದು ವ್ಲಾಗಿಗೂ. ನಾನು ಫಸ್ಟೇ ಹೇಳ್ದಾಗೇ ಹಸ್ಬೆಂಡು ಬ್ಯಾಂಗ್ಳೂರಿಂದ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ 2 o'clock ಆಗಿತ್ತು. ಸೊ ಡೈರೆಕ್ಟ್ ಮನೆಗೆ ಹೋದರು. ಬೆಳಗ್ಗೆ ಎದ್ದು ಮಗಳನ್ನು ಫ್ರೆಶ್ ಅಪ್ ಮಾಡಿಕೊಂಡು ಅವಳನ್ನು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದರು. ಅವರು ಬರೋ ಅಷ್ಟರಲ್ಲಿ ಮಾರ್ನಿಂಗ್ ಪೇಷಂಟ್ಸ್ನ ನೋಡೋದಕ್ಕೆ ಬಿಡ್ತಾರಲ್ಲ, ಸೊ ಆ ಟೈಮಿಂಗು ಮುಗ್ದೋಗಿತ್ತು. ಸೊ ತಿರ್ಗಾ 1 o'clockವರೆಗೂ ಅವರು ವೆಯ್ಟ್ ಮಾಡಬೇಕಾಯ್ತು ಅಲ್ಲಿ. ನಾನಂದು ನನ್ನ ಮಗಳನ್ನು ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಬಿಕಾಸ್ ಅವಳು ಹುಟ್ಟಿದಾಗಿಂದನೂ ಇಲ್ಲಿವರೆಗೂ ನಾನು ಅವಳನ್ನು ಒಂದಿನನೂ ಬಿಟ್ಟಿರಲಿಲ್ಲ. ಆ್ಯಂಡ್ ಬೇರೆಯವ್ರ ಹತ್ರ ಕೂಡ ನಾನು ಅವಳನ್ನು ಬಿಟ್ಟಿರಲಿಲ್ಲ. ಸೊ ಡೆಲಿವರಿಗೆ ಹೋಗೋ ಟೈಮಲ್ಲಿ ನಮ್ಮ ರಿಲೇಟಿವ್ ಹತ್ರ ಬಿಟ್ಟು ಹೋಗಬೇಕಾಯಿತು. ಆ್ಯಂಡ್ ಡೆಲಿವರಿ ವಾರ್ಡಲ್ಲಿ ಕೂಡ ಮಕ್ಕಳನ್ನು ಅಲೌ ಮಾಡೋದಿಲ್ಲ. ಸೊ ಎಲ್ರಿಗೂ ಗೊತ್ತಿರುತ್ತೆ. ಮಮ್ಮಿ ಮೊದಲೇ ಹೇಳ್ತಾಯಿದ್ರು ಸ್ಟಾರ್ಟಿಂಗಲ್ಲೇ ಅವಳಿಗೆ ರೂಢಿ ಮಾಡಿಸು ನಮ್ಮ ಜೊತೆಗೆ ಇರೋದಕ್ಕೆ ಅಂತ. ಬಟ್ ನಾನು ಅವಳು ಹುಟ್ಟಿದಾಗಿಂದನೂ ಡೆಲಿವರಿ ಹಿಂದಿನವರೆಗೂ ನಾನೇ ಊಟ ಮಾಡಿಸೋದು, ಅವಳಿಗೆ ನಾನೇ ಸ್ನಾನ ಮಾಡಿಸ್ತಾ ಇದ್ದೆ ಆ್ಯಂಡ್ ನನ್ನ ಜೊತೆನೇ ಮಲಗ್ತಾ ಇದ್ಲು. ಸೊ ಎವ್ರಿ ಡೇ ನಮ್ಮ ಮನೇಲಿ ಎಲ್ಲರೂ ಬೈತಾ ಇದ್ರು ಜೊತೆಗೆ ಊಟ ಮಾಡೋದೆಲ್ಲ ರೂಢಿ ಮಾಡಿಸು ಅಂತ. ನಾವು ಹಾಸ್ಪಿಟ್ಲಿಂದ ಮನೆಗೆ ಬರೋದಕ್ಕಿಂತ ಮುಂಚೆ ಬೇಬಿನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡಿತ್ತು. ಸೊ ಆವಾಗ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದು. ನನ್ನ ಮಗಳಿಗಂತೂ ಸಖತ್ ಖುಷಿಯಾಗಿತ್ತು. ನೀವು ವೀಡಿಯೋದಲ್ಲಿ ನೋಡಿರ್ತೀರ, ಬೇಬಿ ನಂದು ಅಂತ ಕ್ಲಿಯರಾಗಿ ಹೇಳ್ತಾ ಇದ್ಲು ಅವಳು. ಅವಳಿಗೆ ತುಂಬಾ ಖುಷಿಯಾಗಿತ್ತು. ಆ್ಯಂಡ್ ನಾನು ವೀಡಿಯೋ ಕಾಲ್ ಮಾಡಿದಾಗೆಲ್ಲನೂ ಅವಳು ಬೇಬಿನ ತೋರಿಸು ಅಂತಲೇ ಹೇಳ್ತಾ ಇದ್ಲು. ನಾನು ಅವಳ ಹತ್ರ ಏನೇ ಮಾತಾಡಿದ್ರು ಬೇಬಿ ತೋರಿಸು ಅಂತಲೇ ಇದ್ಲು. ನನಗಂತೂ ಯಾವಾಗ ನನ್ನ ಮಗಳನ್ನ ನೋಡ್ತೀನೋ, ಯಾವಾಗ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಸೊ ಆಫ್ಟರ್ನೂನು 2 o'clock ಮೇಲೆ ಡಿಸ್ಚಾರ್ಜ್ ಆಯಿತು 3rd day. ಸೊ ಡಿಸ್ಚಾರ್ಜು ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡ್ವಿ. ನನಗೆ ಟ್ಯಾಬ್ಲೆಟ್ಸ್ ಏನೂ ಕೊಟ್ಟಿರಲಿಲ್ಲ. ಡೆಲಿವರಿ ಆಗಿದ್ದ ರಾತ್ರಿ ಟ್ಯಾಬ್ಲೆಟ್ ಕೊಟ್ಟಿದ್ದರು, ಪೇನ್ ಕಿಲ್ಲರು. ಅದಾದಮೇಲೆ ಯಾವ ಟ್ಯಾಬ್ಲೆಟ್ಸು ಕೊಟ್ಟಿರಲಿಲ್ಲ. ಸೊ ಡಿಸ್ಚಾರ್ಜ್ ಆದಮೇಲೆ ಒಂದಿಷ್ಟು ವಿಟಮಿನ್ಸು, ಕ್ಯಾಲ್ಶಿಯಮ್ದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು. ಬೇಬಿಗೆ ವಿಟಮಿನ್ಸ್ ಸಿರಪ್ ಕೊಟ್ಟಿದ್ದರು. ಸೊ ಅದೆಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ 4 o'clock ಆಗಿತ್ತು.
ಇತ್ತು. ನಮ್ಮ ಮಮ್ಮಿಗೆ ಹೇಳಿದ್ದೆ ವೆಲ್ಕಮ್ ಮಾಡೋ ಟೈಮಲ್ಲಿ ಕುಂಕುಮದ ನೀರಲ್ಲಿ ಕಾಲು ಹದ್ದಿಸ್ತಾರಲ್ಲ, ಸ್ವಲ್ಪ ಹಾಟ್ ವಾಟರ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಬಟ್ ಅವ್ರು ಗಡಿಬಿಡೀಲಿ ವಾಮ್ ವಾಟರ್ನೇ ತೊಗೊಂಡು ಬಂದಿದ್ರು. ಫಸ್ಟ್ ಟೈಮು ನನ್ನ ಮಗಳನ್ನು ಮನೆಗೆ ಕರ್ಕೊಂಡು ಬರಬೇಕಾದ್ರೆ ವೆಲ್ಕಮ್ ಮಾಡೋ ಟೈಮಲ್ಲಿ ಕೂಡ ನಮ್ಮ ದೊಡ್ಡಮ್ಮ ಹಾಗೆ ಮಾಡಿದರು. ಅವಳು ಅಳ್ತಾ ಇದ್ಲು, ಸೊ ಹಾಗಾಗಿ ಈ ವಿಡಿಯೋ ಕ್ಲಿಪ್ಪಿಂಗು ನೈಟ್ ಮಾಡಿರೋದು. ನಾವು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಹತ್ತತ್ರ ಒಂದು 7 o'clock 7:30 ಆ ಥರ ಎಲ್ಲ ಬಂದಿದ್ದರೆ ಸ್ಪಾರ್ಕಲೆಲ್ಲ ತರಿಸಿ ವೆಲ್ಕಮ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು. ಬಟ್ ಆಫ್ಟರ್ನೂನ್ ಡಿಸ್ಚಾರ್ಜ್ ಆಗಿದ್ದರಿಂದ ಸಿಂಪಲ್ಲಾಗಿ ಬೇಬಿ ವೆಲ್ಕಮ್ ಆಯಿತು. ಇದಾಗಿತ್ತು ನನ್ನ ಡೆಲಿವರಿ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.